ಗೌರ್ಮೆಂಟ್ ಕಡೆಯಿಂದ ಏನಾದರೂ ಕೊಡ್ತಾರಾ? ಗೌರ್ಮೆಂಟ್ ಅಂದ್ರೆ ಪೊಲೀಸ್ ಕೇಸ್ ಆಗಿರೋದು ಬರ್ತದಲ್ಲ ಅದಕ್ಕೆ ಕೇಸ್ ಫೈಲ್ ಮಾಡಿದ್ರೆ ಅವ್ರಿಗೆ ಒಂದು ಹಸುಗೆ ಏನು 32 ರೂಪಾಯಿ ಕೊಡ್ತಾ ಇದ್ದಾರೆ. ಅಷ್ಟು ಮೆಡಿಸಿನ್ ಮಾಡಿ ಅಷ್ಟು ಖರ್ಚು ಮಾಡಿನ ಉಳಿಯಲ್ಲ. ನಾವು ಅದೇ ರಿಕ್ವೆಸ್ಟ್ ಮಾಡ್ತೀವಿ ರೈತರು ಅವ್ರಿಗೆ. ಸರ್ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ. ಸೊ ಟಾಪಿಕ್ ಬಂದು ಈ ಸೀಮೆ ಹಸು ಗಂಡು ಕರುಗಳನ್ನ ಸಾಕಲ್ಲ ಏನಕ್ಕೆ, ಸೊ ನಾನೇನಕ್ಕೆ ಗೋಶಾಲೆಗೆ ತೊಗೊಂಡೋಗಿ ಕೊಡ್ತಿದ್ದೀನಿ ಅನ್ನೋದನ್ನು ಇವತ್ತು ನಾನು ಮಾತಾಡ್ತೀನಿ. ತುಂಬ ಜನರು ಅನ್ಕೊತಾರೆ ಗೋಶಾಲೆಗಳಿಗೆ ಯಾಕೆ ತೊಗೊಂಡೋಗಿ ಕೊಡ್ತೀರಾ ಅಂತ. ಸೊ ಇದಕ್ಕಿಂತ ಬೆಟರ್ ಆಪ್ಷನ್ ಇನ್ನೊಂದಿಲ್ಲ. ಅದು ಹುಟ್ಟಿದ್ರೆ ಒಂದು ವಾರ, ಒಂದು ಹೆಚ್ಚು ಅಂದರೆ 10 ದಿನ ಅಷ್ಟೇ ಆದರೂ ಲೈಫು. ಅದಾದಮೇಲೆ ಅದನ್ನು ತಗೊಂಡೋಗಿ ಕಷಾಯಖಾನೆ ಕೊಟ್ಬಿಡ್ತಾರೆ. ಸೊ ಮೊದಲನೇದಾಗಿ ಹೇಳಬೇಕು ಅಂತ ಅಂದರೆ ಇದು ಬಂದು ನಾನು ಇವಾಗ ಇಲ್ಲಿ ಹಿಂದ್ಗಡೆ ಇದೆ ನೋಡಿ, ಇಲ್ಲಿ ಇದು ನಾನು ಕರು ತೊಗೊಂಡು ಹೋಗ್ತಿದ್ದೀನಿ. ಇದು ಬಂದು ಮಂಡ್ಯ ಹತ್ರ ಇರೋ ಒಂದು ಗೋಶಾಲೆ ಹತ್ರ ತೊಗೊಂಡು ಹೋಗ್ತಿದ್ದೀನಿ. ಸೊ ಏನಕ್ಕಪ್ಪ ಇದನ್ನು ಸಾಕಲ್ಲ ಅಂತ ತುಂಬ ಜನ ಕೇಳ್ಬೋದು. ಗಂಡು ಕರು ಆದರೆ ತಗೋ ಕಷಾಯಖಾನೆ ಕೊಟ್ಬಿಡ್ತೀರಾ, ಹೆಣ್ಣು ಕರು ಆದರೆ ಯಾಕೆ ಕೊಡೋಲ್ಲ, ಹೆಣ್ಣು ಕರು ಕೊಡೋಗಿ ತಗೊಂಡು ಕೊಡೋಗಿ ಅಂತ ತುಂಬ ಜನ ಹೇಳ್ತೀರಾ. ಸೊ ಇವ್ರಿಗೆಲ್ಲ ನಾನು ಕೇಳ್ತಿರೋದು ಹೇಳೋದು ಒಂದೇ. ಸೊ ನೀವು ಹಸುವಲ್ಲಿ ಕುಡಿದೇ ಬಿಟ್ಬಿಡಿ, ಇದೆಲ್ಲ ಸ್ಟಾಪ್ ಆಗಿಬಿಡುತ್ತೆ. ಹೌದಲ್ವಾ? ಅದು ಬಿಡೋಕ್ಕಾಗಲ್ಲ. ಹಂಗೇ ಕೆಲವೊಂದು ವಿಚಾರಗಳು ಯಾವುದೇ ಆದ್ರೂ ಕೆಲವ್ರು ಮಾತಾಡೋದು ಈಸಿ, ಬಟ್ ಆದರೆ ಅಲ್ಲಿ ಕೆಲಸ ಇರುತ್ತಲ್ಲ, ಅದೆಷ್ಟು ಕೆಲಸ ಹಿಡಿಯುತ್ತೆ. ಬಟ್ ಇವು ಸಾಕಬೇಕು ಅಂದರೆ ಎಷ್ಟು ರಿಸ್ಕ್ ಆಗುತ್ತೆ. ಬಟ್ ಇದರಿಂದ ಏನು ಉಪಯೋಗ ಇಲ್ಲ ಅನ್ನೋದನ್ನು ತಿಳ್ಕೊಬೇಕು ಫಸ್ಟಾಗಿ ನಾವು ಮೊದಲನೇದಾಗಿ. ಸೊ ಸಾಮಾನ್ಯವಾಗಿ ಹಳ್ಳಿಲಿರೋರಿಗೆಲ್ಲ ಗೊತ್ತಿರುತ್ತೆ ಈ ಗಂಡು ಕರು ಏನಕ್ಕೆ ಸಾಕಲ್ಲ, ಏನಕ್ಕೆ ಕಷಾಯಖಾನೆ ಕೊಟ್ಬಿಡ್ತಾರೆ, ಏನಕ್ಕೆ ಬಿಟ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಹಳ್ಳಿಯವ್ರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಅವರು ಆಲ್ಮೋಸ್ಟು ಹಳ್ಳಿ ಕಡೆ ಎಲ್ಲ ಸ್ವಲ್ಪ ಇದನ್ನೇ ಮಾಡೋದು. ಅದನ್ನು ಯಾರು ನನ್ನ ಮೇಲೆ ವಿರೋಧ ವ್ಯಕ್ತಪಡಿಸ್ತಾರೋ ಅದು ನನಗಂತೂ ಗೊತ್ತಿಲ್ಲ, ಬಟ್ ರಿಯಾಲಿಟಿ ಇದು. ಇಲ್ಲಿ ಗಂಡು ಕರುನ ಏನಕ್ಕೆ ಸಾಕಲ್ಲ ಅನ್ನೋದಕ್ಕೆ ಕೆಲವು ಕಾರಣಗಳಿದೆ. ಸೊ ಮೊದಲನೇದಾಗಿ ಇದು ಹಾಲು ಕೊಡೋಲ್ಲ, ಇದರಿಂದ ಉಪಯೋಗ ಇಲ್ಲ. ಸೊ ಈಗಿನ ಜನ್ರೇಷನಲ್ಲಿ ಬಂದು ಅಂದರೆ ಕೆಲವು ಮನೆಗಳಲ್ಲಿ ಮನೆಗೊಂದೊಂದು ಟ್ಯಾಕ್ಟ್ರುಗಳಿದ್ದಾವೆ. ಸೊ ಮನೆಗೊಂದೊಂದು ಟ್ಯಾಕ್ಟ್ರ್ ಇರೋದ್ರಿಂದ ಇವ್ರು ಯಾರು ಹಸುಗಳನ್ನ ಬಳಸಲ್ಲ. ಹೊಲ ಉಳಕ್ಕೆ ಆಗಲಿ, ಇನ್ನೊಂದು ಎತ್ತಿನ ಗಡಿ ಕಟ್ಟಕ್ಕೆ ಆಗಲಿ ಯಾರು ಕೂಡ ಇವನ್ನ ಬಳಸಲ್ಲ. ಸೊ ಅದರಿಂದಾಗಿ ಇದಕ್ಕೆ ಯಾವುದೇ ಥರದ ಉಪಯೋಗ ಇಲ್ಲ ರೈತರಿಗೆ. ಇದರಿಂದ ಅವರೇನು ಮಾಡ್ತಾರೆ, ಇದನ್ನ ಇಟ್ಕೊಂಡು ಮೇಂಟೈನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಅವರು ಕಷಾಯಖಾನೆಗೆ ಆಗಲಿ ಇನ್ನೊಂದು ಬೇರೆ ಕಡೆ ಯಾರಾದರೂ ಸಾಕೋತೀನಿ ಅಂದರೆ ಕೊಟ್ಬಿಡ್ತಾರೆ. ಅದಾದಮೇಲೆ ಇದಕ್ಕೆ ಖರ್ಚು ಜಾಸ್ತಿ ಬೀಳುತ್ತೆ. ಸೊ ಇದು ಸಾಕೋಕ್ಕೆ ಒಂದು ವರ್ಷಕ್ಕೆ 20,000 ರಿಂದ 70,000ವರೆಗೂ ಖರ್ಚು ಬೀಳುತ್ತೆ. ಎಲ್ಲರೂ ಈ ಸಣ್ಣ ಪ್ರಮಾಣದ ರೈತರು ಇರ್ತಾರಲ್ಲ, ಸೊ ತುಂಬ ಜಮೀನುಗಳಿರಲ್ಲ, ಅಂಥವ್ರು ಏನು ಮಾಡ್ತಾರೆ, ದುಡ್ಡು ಕೊಟ್ಬಿಟ್ಟು ತಗೊಬಂದು ಇದಕ್ಕೆ ಹುಲ್ಲಾಕಬೇಕು. ಇದಕ್ಕೆ ದುಡ್ಡು ಕೊಟ್ಟು ತಗೊಬಂದು ಹುಲ್ಲಾಕಿದ್ರೆ ಇದು ಎಷ್ಟು ದಿನ ಅಂತ ತಿನ್ಕೊಂಡೇ ಇದ್ದೇ ಇರುತ್ತೆ. ಇದರಿಂದ ಏನು ಉಪಯೋಗ ಇಲ್ಲ. ಇವಾಗ ಏನಾದರೂ ಏರ್ ಕಟ್ಟಿ ಹೊಲ ಉಳ್ತೀವಿ ಅಂತಂದರೆ ಬಿಡಪ್ಪ ಇದಕ್ಕಾದರೂ ಯೂಸ್ ಮಾಡ್ಕೊಳ್ಳೋಣ ಅಂತ ಇದರ ಕೆಲವ್ರು ಯೋಚನೆ ಮಾಡ್ತಾರೆ. ಬಟ್ ಹಸುಗಳಲ್ಲಿ ಹೊಲಗಳನ್ನ ಉಳಲ್ಲ, ಡೈರೆಕ್ಟ್ ಟ್ಯಾಕ್ಟ್ರಿಗೆ ಹೇಳ್ಬಿಡ್ತಾರೆ. ಅವ್ರು ಬಂದು ಒಂದು ಅರ್ಧ ಗಂಟೆ 1 ಅವರಲ್ಲಿ ಎಷ್ಟೇ ಎಕರೆಗಳನ್ನ ಉತ್ಬಿಟ್ಟು ಹೋಗ್ಬಿಡ್ತಾರೆ, ಗಂಟೆ ಲೆಕ್ಕದಲ್ಲಿ ಉಟ್ಬಿಟ್ಟು ಹೋಗ್ತಾರೆ. ಈ ಹಸುಗಳಾದರೆ ತಿಂಗಳಾರ್ಗಟ್ಟಲೆ ಬೇಕಾಗುತ್ತೆ ಎಕರೆಗಟ್ಟಲೆ ಉಳೋಕ್ಕೆ. ಈ 10 ಎಕರೆ 20 ಎಕರೆ ಇರೋರೆಲ್ಲ ತುಂಬ ಟೈಮ್ ಹಿಡಿಯುತ್ತೆ ಉಳೋಕ್ಕೆ. ಅದರಿಂದಾಗಿ ಕೆಲವರೆಲ್ಲ ಮನೆಗೆ ಒಂದೊಂದು ತುಂಬ ಜಮೀನಿರೋ ಟ್ಯಾಕ್ಟ್ರುಗಳು ಇಟ್ಕೊಂಡ್ಬಿಡ್ತಾರೆ. ಸೊ ಅದರಿಂದಾಗಿ ಈ ಥರ ಹಸುಗಳನ್ನ ತಗೊಳ್ಳೋಕೆ ಯಾರೂ ರೆಡಿ ಇರಲ್ಲ. ಸೊ ಇದು ಜಾಸ್ತಿ ಉಲ್ಮೆಯೋದ್ರಿಂದ ಮತ್ತು ಇದರಿಂದ ಏನು ಉಪಯೋಗ ಇಲ್ಲದಿರೋದ್ರಿಂದ ಇದನ್ನು ಚಿಕ್ಕ ವಯಸ್ಸಲ್ಲೇ ಕಷಾಯಖಾನೆ ಕೊಟ್ಬಿಡ್ತಾರೆ. ಸೊ ಅದರಿಂದಾಗಿ ಗಂಡು ಕರುನ ಯಾರೂ ಸಾಕಲ್ಲ. ಇದು ನೀವು ತಿಳ್ಕೊಬೇಕಾದಂಥ ವಿಷಯ. ಗಂಡು ಕರು ಏನಕ್ಕೆ ಮಾತ್ರ ಸಾಕಲ್ಲ ಅಂತ ಕೆಲವ್ರು ಕೇಳ್ತಾರಲ್ಲ, ಅಂಥವ್ರಿಗೆ ನಾನು ಇಷ್ಟೊತ್ತು ಹೇಳಿದ್ದು. ಸೊ ಇವಾಗ ಇದನ್ನು ತಗೊಂಡೋಗಿ ಗೋಶಾಲೆ ಅವ್ರು ಕೊಟ್ಟರೆ ತುಂಬ ಜನ ಅಂತಾರೆ, ಗೋಶಾಲೆಯಲ್ಲಿ ಅವರು ನೀವು ಒಂದು ತೊಗೊಂಡೋಗಿ ಕೊಡ್ತೀರಾ, ಅವ್ರು ಬಲ್ಕಲ್ಲಿ ಮಾರ್ತಾರೆ ಬೇರೆಯವ್ರಿಗೆ ಅಂತ ತುಂಬ ಜನ ಅಂತಾರೆ. ಬಟ್ ನಾನು ಇದನ್ನು ಕಣ್ಣಾರೆ ನೋಡಿಲ್ಲ. ಹಂಗೆ ಅಂದ್ಬಿಟ್ಟು ನಾವು ಪ್ರತ್ಯಕ್ಷವಾಗಿ ನೋಡ್ದೇ ನಾವು ಯಾವುದನ್ನು ನಾವು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಇದೇ ಥರ ಮಾಡಿರ್ತಾರೆ, ಹೀಗೆ ನಡೀತಿದೆ ಅಂತ. ಒಂದು ನಮ್ಮ ಕರ್ತವ್ಯ ಏನು ಹೇಳಿ, ನಾವೊಂದು ಜೀವನ ತೆಗಿಯುವಷ್ಟು ನಮಗೆ ರೈಟ್ಸ್ ಇಲ್ಲ. ಯಾವುದೇ ಆದರೂ ಒಂದು ಸಣ್ಣ ಹುಳನೇ ಆಗಲಿ ಅದ್ರ ಪ್ರಾಣ ತಗೊಳ್ಳುವಷ್ಟು ನಮ್ಗೆ ರೈಟ್ಸ್ ಇಲ್ಲ. ಪ್ರತಿಯೊಂದು ಜೀವಕ್ಕೆ ಭೂಮಿ ಮೇಲೆ ಬದುಕೋ ಹಕ್ಕಿರುತ್ತೆ. ಅದರಿಂದಾಗಿ ನಾವೇನು ಮಾಡಬೇಕು ಅಂತ ಅಂದರೆ ಆದಷ್ಟು ಯಾವುದೇನೇ ಆದ್ರೂ ನಾವು ಅದನ್ನು ಕಾಪಾಡೋಕ್ಕೆ ಟ್ರೈ ಮಾಡಬೇಕು. ಸೊ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇದ್ದಾಗ ಇದನ್ನೆಲ್ಲ ಆಗಿದ್ದಾನು ನೋಡ್ಕೊಂಡು ಬಂದ್ಬಿಟ್ಟಿದ್ದೀವಿ. ಬಟ್ ನಾವು ಹೆಲ್ಪ್ಲೆಸ್ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಅವಾಗೆಲ್ಲ ಮನೇಲಿ ದೊಡ್ಡವರು ನಿನ್ಗೆ ಗೊತ್ತಾಗಲ್ಲ, ಸುಮ್ಮನಿರು ನೀನು ಚಿಕ್ಕ ಹುಡುಗ ಅಂದ್ಕೊಂಡೆಲ್ಲ ಬೈತಿದ್ರು ಅವಾಗ. ಅದರಿಂದಾಗಿ ನಾವು ಜಾಸ್ತಿ ಚಾನ್ಸ್ ತಗೊಳಕ್ಕೆ ಹೋಗ್ತಿರ್ಲಿಲ್ಲ. ಬಿಡು ಆಮೇಲೆ ನೋಡ್ಕೊಳ್ಳೋಣ, ದೊಡ್ಡವರಾದ್ಮೇಲೆ ನೋಡೋಣ, ಏನೊಂದು 2 ದಿನ ಬೇಜಾರಾಗುತ್ತೆ, ಒಂದಿನ ಅಳ್ತಿದ್ವಿ, ಅದಾದಮೇಲೆ ಸುಮ್ಮನೆ ಆಗ್ಬಿಡ್ತಿದ್ವಿ. ಬಟ್ ಇವಾಗೂ ನಾವು ಇದೇ ಥರ ನಾವು ಇದು ಮಾಡ್ಕೊಂಡು ಹೋಗ್ತಿದ್ದೀವಿ ಅಂತ ಅಂದರೆ ಇದು ಖಂಡಿತ ತಪ್ಪು. ಇದು ನಮ್ಮ ಕೈಲಿ ಇವಾಗ ಏನೋ ಒಂದು ಒಳ್ಳೆ ಕೆಲಸ ಆಗುತ್ತೆ ಅಂದ್ರೆ ನಾವು ಅದನ್ನು ಮಾಡಿ ತೀರಬೇಕು. ಅದರಿಂದಾಗಿ ಇವಾಗ ನಾನು ಇದನ್ನು ಗೋಶಾಲೆಗೆ ತೊಗೊಂಡೋಗಿ ಬಿಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ಮಂಗಳವಾರ ನಾನು ಮಂಡ್ಯದ ಹತ್ರ ಒಂದು ಗೋಶಾಲೆ ಇದೆ, ಈ ಕೊಡಿ ಸಾಕೋತಾರೆ ಅಂತ. ಸೊ ಫೋನ್ ಮಾಡಿದ ಕೂಡಲೇ ಅವ್ರಿಗೆ ಹೇಳಿದೆ, ಸರ್ ಹಿಂಗೊಂದು ಗಂಡು ಕರು ಇದೆ, ತಗೊಬಂದ್ಬಿಡ್ತೀನಿ ಸಾಕೋತೀರಂತ. ಸೊ ಅವರು ಹಿಂದೆ ಮುಂದೆ ನೋಡಿದೆ, ತಗೊಬನ್ನಿ ಸಾಕ್ತೀವಿ ಅಂದರು. ನಂಗೆ ತುಂಬ ಖುಷಿ ಆಯಿತು.
ಸೊ ಅದರಿಂದಾಗಿ ನಾನೇ ತೊಗೊಂಡು ಅದನ್ನು ಆ ಗೋಶಾಲೆಗೆ ಬಿಡೋಣ ಅಂದ್ಕೊಂಡು ಹೋಗ್ತಾಯಿದ್ದೀನಿ. ಇದಕ್ಕೆ ನಾನಿವಾಗ ಮಂಡ್ಯ ಹತ್ರ ಹೋಗ್ಬಿಟ್ಟು ಗೋಶಾಲೆ ಹತ್ರ ಹೋಗಿ ವೀಡಿಯೋ ಮಾಡ್ತೀನಿ. ಸೊ ಮುಂದೆ ಸಿಗೋಣ ಬನ್ನಿ. ಸೊ ಪಾಂಡುಪುರ ಇಲ್ಲಿಂದ 13 ಕಿಲೋಮೀಟ್ರ್ ಇದೆ. ತುಂಬ ಜನ ಅನ್ಕೋಬೋದು ಇದೇನು ಕಾಲು ಕಟ್ಬಿಟ್ಟು ಹಿಂಗೆ ಹಾಕ್ಬಿಟ್ಟಿದ್ದೀರಲ್ಲ ಅಂತ. ಇದು ಕರು ಒಳಗಡೆ ಸಿಕ್ಕಾಪಟ್ಟೆ ಒದ್ದಾಡುತ್ತೆ, ಅದರಿಂದಾಗಿ ಈ ಥರ ಹಾಕೋದ್ಬಿಟ್ಟು ಬೇರೆ ಆಪ್ಷನ್ ಇಲ್ಲ. ಈ ಗಾಡಿ ಓಡಿಸ್ಬೇಕಾದ್ರೆ ಇಲ್ಲಿಂದ ಒಳಿಕೆಲ್ಲ ಆ ಕಡೆ ಎಲ್ಲ ಎಗರ್ಬಿಟ್ರೆ ತುಂಬ ರಿಸ್ಕ್ ಆಗುತ್ತೆ. ಸೊ ಇನ್ನೊಂದು 3 ಕಿಲೋಮೀಟ್ರ್ ಇದೆ ಅಷ್ಟೇ. ಸೊ ಆಲ್ರೆಡಿ ಬಂದುಬಿಟ್ಟಿದ್ದೀನಿ. ಸೊ ಬನ್ನಿ ಹೋಗೋಣ ಗೋಶಾಲೆ. ಫೈನಲಿ ಇಲ್ಲಿ ಗೋಶಾಲೆ ಬಂದಿದ್ದೀನಿ. ಧ್ಯಾನ್ ಫೌಂಡೇಶನ್ ಚೈತ್ರ ಗೋಶಾಲ ಅಂತ ಇದ್ರೆ ಹೆಸರು. ಸೊ ಬೋಲ್ಡ್ ನೋಡ್ಕೊಡಿ ಇಲ್ಲಿ. ಈಗ ಒಳಗಡೆ ಹೋಗೋಣ, ನೋಡೋಣ. ಹೋಗಿ ಫಸ್ಟ್ ಕೇಳ್ತೀನಿ ಒಳಗಡೆ. ಗೋಶಾಲೆಗೆ ತೊಗೊಬಂದುಬಿಟ್ಟಿದ್ದೀನಿ, ಕರು ಅಲ್ಲೇ ಇದೆ. ಇಲ್ಲಿ ಬಂದ ತಕ್ಷಣ ಆಧಾರ್ ಕಾರ್ಡ್ ಎಲ್ಲ ಇಸ್ಕೊತಾರೆ. ಇದೆಲ್ಲ ಪ್ರೂಫ್ ಯಾರೇ ತೊಗೊಂಡ್ಬಿಟ್ರು ಈ ಥರ ಆಧಾರ್ ಕಾರ್ಡ್ ತೊಗೊಬಂದು ಕೊಡಿ. ಇದನ್ನು ತಗೊಳ್ಳೋದೇನಕ್ಕೆ ಸರ್ ಆಧಾರ್ ಕಾರ್ಡು? ಆಧಾರ್ ಕಾರ್ಡ್ ಅಂದ್ರೆ ನಾಳೆ ದಿನ ಯಾರು ಬಂದು ನಮ್ಮ ಕಳ್ತನ ಆಗಿದೆ ಅಂದ್ಬಿಟ್ಟು ಕೆಲವ್ರು ಕಳ್ತನ ಮಾಡಿರೋ ತಗೊಬಂದು ಇಲ್ಲಿ ಕೊಟ್ಬಿಡ್ತಾರೆ. ಅವಾಗ ನಿಮಗೆ ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ಒಂದು ಆಧಾರ್ ಕಾರ್ಡ್ ಆಗಬಾರ್ದು ಗೋಶಾಲೆಗೆ ಅಂದ್ಬಿಟ್ಟು ಆಧಾರ್ ಕಾರ್ಡ್ ತಗೊಳ್ಳೋದು ಇವ್ರು ಕಳಿಸಿರೋದು ಅಂದ್ಬಿಟ್ಟು ಆ ಥರ ಇದು ಮಾಡ್ತೀರಾ. ಏನು ಗೊತ್ತಾ ಸರ್, ಈಗ ನೀವು ಬಿಡ್ತೀರಾ, ಈಗ 1.5 ತಿಂಗಳು 2 ತಿಂಗಳು ಮೇಲೆ ಬಿಟ್ರೆ ಅಂದ್ರೆ ತುಂಬಾ ಒಂದು 2 ತಿಂಗಳು ಆದ್ಮೇಲೆ ತಗೊಂಡ್ಬಿಟ್ರೆ ಟೈಮ್ ಹಾಲ್ 1.5 ತಿಂಗಳು 2 ತಿಂಗಳು ಕೊಡ್ಸ್ಬಿಟ್ರೆ ಇಲ್ಲಿ ನಾವು ಮೇಂಟೈನ್ ಮಾಡೋಕೆ ಆಯ್ತದೆ. ಇಲ್ಲ ಅಂದ್ರೆ ಟೈಮ್ ಹಾಲ್ ಸಿಗಲ್ಲ. ನಾವು ಡೈರಿಯಿಂದ ತರ್ತೀವಿ, ಎಲ್ಲ ಮಿಕ್ಸ್ ಹಾಲ್ ಬರುತ್ತೆ. ಆದ್ರೆ ನಾವು ನೋಡಿ ಬೆಳಿಗ್ಗೆ 50 ಲೀಟರ್ ತರ್ತೀವಿ, ಬಿಸಿ ಮಾಡ್ಬಿಟ್ಟು ತಣ್ಣಗೆ ಮಾಡಿ ತಿರ್ಗಾ ಸಾಯಂಕಾಲ ಕೊಡೋದು. ಅದೇ ಇಲ್ಲ ಹಾಲು ಅದು ಓಪನ್ ಮಾಡಿ ನೋಡಿ, ಬಿಸಿ ಮಾಡಿದ್ದೀನಿ ಸಾಯಂಕಾಲ ಕೊಡ್ತೀನಿ. ಅದೇ ಹಾಲು ನೋಡಿ, ಬಿಸಿ ಮಾಡಿದ್ದೀನಿ ತಣ್ಣಗೆ ಮಾಡಿ ಸಾಯಂಕಾಲ ಕೊಡೋದು. ಸಾಯಂಕಾಲ ತಂದ್ರೆ ಅದು ಬಿಸಿ ಮಾಡಿ ತಣ್ಣಗೆ ಮಾಡಿ ಬೆಳಿಗ್ಗೆ ಕೊಡ್ತೀವಿ. ಮತ್ತೆ ಬೆಳಿಗ್ಗೆ ಆದ್ರೇನು ಉಳಿಯಲ್ಲ. ಈಗ ಅಂದ್ರೆ ಏನಂತ ಅಂದ್ರೆ ಇಲ್ಲಿ 2 ತಿಂಗಳು ಆದ್ಮೇಲೆ ತಗೊಬಂದು ಕೊಟ್ರೆ 2 ತಿಂಗಳು ಆದ್ಮೇಲೆ ಅವ್ರ ಟೈಮ್ ಹಾಲು 2 ತಿಂಗಳು ಸಿಕ್ಕದ್ಮೇಲೆ ಉಳಿ ತಿನ್ನಕ್ ತರ ಆಗತ್ತಲ್ಲ, ಅವಾಗ ಬೇಕಾದ್ರೆ ಉಳಿತದೆ. ನಾವು ಇಲ್ಲಾಂದ್ರೆ ಅಷ್ಟು ಮೆಡಿಸಿನ್ ಮಾಡಿ ಅಷ್ಟು ಖರ್ಚು ಮಾಡಿನ ಉಳಿಯಲ್ಲ. ನಾವು ಅದೇ ರಿಕ್ವೆಸ್ಟ್ ಮಾಡ್ತೀವಿ ರೈತರು ಅವ್ರಿಗೆ. ಯಾಕಂದ್ರೆ ಅವ್ರೇನು ಹೇಳ್ತಾರೆ, ಇಲ್ಲಪ್ಪ ನಮ್ಮ ಸಾಹೇಬ್ರು ಕೊಟ್ಬಿಡ್ತೀವಿ ನಾವು, ಇಲ್ಲ ನಮ್ ಕಟ್ಟಕ್ ಜಾಗ ಇರಲ್ಲ. ಅವ್ರು 200-300 ರೂಪಾಯಿಗೆಲ್ಲ ತಗೊಂಡು ಗಂಡು ಕರು ಇದ್ರೆ ಕಟ್ಟಕ್ ಜಾಗ ಇರಲ್ಲ, ಹೆಣ್ಣು ಕರು ಇದ್ರೆ ಕಟ್ಟಕ್ ಜಾಗ ಇರತ್ತೆ. ಸೊ ಈ ಥರ ಹಾಲೆಲ್ಲ ತಗೊಬಂದವ್ರು ಪ್ರೈವೇಟಾಗಿ ತಗೊಬಂದು ಈ ಕರುಗಳು ಯಾರ್ಯಾರು ಹಿಂಗೆ 1 ತಿಂಗಳು 1.5 ತಿಂಗಳು ಈ 1 ವಾರ 15 ದಿನ ಹಿಂಗೆಲ್ಲ ಯಾರ್ಯಾರು ತಗೊಬರ್ತಾರೆ, ಆವಾಗೆಲ್ಲ ತಂದ್ಕೊಟ್ಟಾಗ ಅದಕ್ಕೆಲ್ಲ ಹಾಲು ಕುಡಿಸೋದೆಲ್ಲ ಖರ್ಚೆಲ್ಲ ಇವ್ರಿಗೆ ಬೀಳುತ್ತೆ. ಸೊ ಅದರಿಂದಾಗಿ ಇವರು ಈ ಥರ ಎಲ್ಲ ಹಾಲನ್ನೆಲ್ಲ ತಗೊಬಂದು ಬಿಸಿ ಮಾಡಿಬಿಟ್ಟು ಕುಡಿಸ್ತಾರಂತೆ. ಸೊ ಕೆಲವೊಂದು ಕರು ಉಳ್ಕೊಳ್ಳುತ್ತೆ, ಕೆಲವೊಂದು ಕರು ಉಳ್ಕೊಳ್ಳಲ್ಲ ಅಂತಲೂ ಹೇಳ್ತಿದ್ದಾರೆ. ಸೊ ನಮ್ಮದೆಲ್ಲ 1 ತಿಂಗಳಾಗಿದೆ. ಸ್ವಲ್ಪ ಅದು ಆಲ್ರೆಡಿ ಹುಲ್ಲು ಮೇಯೋಕ್ಕೆ ಸ್ಟಾರ್ಟ್ ಆಗಿತ್ತು, ಅದಕ್ಕೋಸ್ಕರ ತಗೊಬಂದು ಬಿಟ್ಟಿದ್ದೀವಿ. ಸೊ ನೋಡ್ಬೋದು ಇಲ್ಲಿ. ಸೊ ಇದೇ ಕರು ನಾವು ತಗೊಬಂದಿದ್ದು, ಇಲ್ಲೇ ಕಟ್ಟಾಕಿದ್ದಾರೆ ನೋಡಿ. ಸೊ ಇದು ನಾವು ತಗೊಬಂದಿರೋ ಕರು. ಗೌರ್ಮೆಂಟ್ ಕಡೆಯಿಂದ ಏನಾದರೂ ಕೊಡ್ತಾರಾ? ಗೌರ್ಮೆಂಟ್ ಅಂದ್ರೆ ಪೊಲೀಸ್ ಕೇಸ್ ಆಗಿರೋದು ಬರ್ತದಲ್ಲ, ಅದಕ್ಕೆ ಮಾತ್ರ ಅಂದ್ರೆ ಈಗ ಎಲ್ಲಿ ರೈಡ್ ಆಗಿರುತ್ತೆ ಈಗ ತಗೊಂಡ್ರೆ ಅದನ್ನೆಲ್ಲ ತಗೊಬಂದು ಇಲ್ಲೇ ಬಿಡ್ತಾರೆ. ಅದಕ್ಕೆ ಬಿಡ್ತಾರಲ್ಲ, ಅದಕ್ಕೆ ಕೇಸ್ ಫೈಲ್ ಮಾಡಿದ್ರೆ ಅವ್ರಿಗೆ ಒಂದು ಹಸುಗೆ 32 ರೂಪಾಯಿ ಕೊಡ್ತಾ ಇದ್ದಾರೆ. 32 ರೂಪಾಯಿ ಒಂದು ದಿನಕ್ಕೆ? ಹೌದು. ಅದು ಕೇಸ್ ಆಗಿರೋದಾಗೆ. ಕೇಸ್ ಆಗಿಲ್ಲ ಪೊಲೀಸ್ ಎಷ್ಟೊಂದು ಬಿಟ್ಟಿದೆ, ಅವ್ರ ಕೇಸ ಇದು ಮಾಡಿಲ್ವಾ ಅಂತ ಅದಕ್ಕೆ 1 ರೂಪಾಯಿ ಬರ್ತಾ ಇಲ್ಲ. ಈಗ ನಾವು ಹಸುಲ್ ತರ್ತೀವಿ, ಮುಸ್ಕುನ್ ಜೋಳ, ಅದು ಒಂದು ದಿನಕ್ಕೆ 20 ಟನ್ ತರ್ತಾ ಇದ್ದೀನಿ. 20 ಟನ್ಗೆ 80,000 ರೂಪಾಯಿ ಬೀಳ್ತದೆ ರೇಟ್. 4,000 ರೂಪಾಯಿ ಟನ್ನಿಂದ ಬರ್ತದೆ. 10 ಟನ್ ಬೆಳಿಗ್ಗೆ ಹಾಕ್ತೀನಿ, 10 ಟನ್ ಸಾಯಂಕಾಲ ಹಾಕೋದು. ಒಣಹುಲ್ ಅಂದ್ರೆ ಈಗ ಸೀಸನ್ ಇದೆ, ಈಗ ಬರ್ತದೆ ಒಣಹುಲ್. ಈಗ ಬೆಳೆಯಕ್ಕೆ ನೀವು ಬೆಳೆದಿ ಇಲ್ಲಿ ಜಾಗ ಇಲ್ಲ. ಟೋಟಲ್ ಇದೆ ಒಂದು 7 ಎಕರೆ. ಇದಕ್ಕೆ ಓನರ್ ಎಲ್ಲ ಯಾರು ಸರ್? ಇವರು ಚೈತ್ರ ಮೇಡಮ್ ಇದೆ, ಸಿದ್ಧಾಂತ್ ಕೊಪ್ಲು ಅವರು. ಇಲ್ಲಿ ಅವರು ಅವರ ಡೊನೇಟ್ ಮಾಡಿರೋದು ಈ ಜಮೀನುಗಳು 4 ಎಕರೆ. ಅವ್ರ ಅಪ್ಪ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಅವರೇ ಕಂಟಿನ್ಯೂ ಅವರೇ ಮಾಡ್ತಾ ಇದ್ದಾರೆ. ಸಹಯೋಗ ಅಂದ್ಬಿಟ್ಟು ಮಾರ್ವೇಡಿ ಅವರು ಇದ್ದಾರೆ. ಅವ್ರು ಅಮೌಷದಿಂದ ಬಂದು ಸಹಯೋಗ ಮಾಡ್ತಾರೆ. ಎಲ್ಲ ಸೆಟ್ಗಳು ಎಲ್ಲ ಕಟ್ ಕೊಟ್ಟಿದ್ದಾರೆ ಪಾಪ ಅವರು. ಆಮೇಲೆ ಎಲ್ಲೋ ಒಂದು ಆಪರೇಷನ್ ಆದ್ರೆ ಎಲ್ಲೋ ಒಂದು ಗಾಡಿಗಳು ಬಂದು ಇಟ್ಕೊಂಡ್ರೆ ಇವರೆಲ್ಲ ಹುಲ್ ತರಬೇಕು ಅಂದ್ಬಿಟ್ಟು ಅವ್ರು ತಂದು ಕೊಡ್ತಾರೆ. ಈ ಗೋಶಾಲದಲ್ಲಿ ಅಂದ್ರೆ ಕಷ್ಟ, ದುಡ್ಡು ಇಲ್ಲ ಇಲ್ಲಿ. ಯಾಕಂದ್ರೆ ಹೊರಗಡೆ ಮೇವಕ್ಕೆ ಯಾಕೆ ಕರ್ಕೊಂಡು ಹೋಗಲ್ಲ. ಮೊದ್ಲೇ ಕಾಡಲ್ಲಿ ಎಮ್ಮೆಗಳಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು. ಈಗ ಲೇಬರ್ ಬೇರೆ ಕಷ್ಟ ಇದೆ, ಲೇಬರ್ ಸಿಗ್ತಾ ಇಲ್ಲ. ಸಮ್ಮರ್ ಟೈಮ್ ಅಲ್ವಾ, ಇದೆಲ್ಲ ಏನ್ ಮಾಡ್ತಿರೋದು? ಇದೆಲ್ಲ ಇನ್ನೂ ಚಿಕ್ಕ ಚಿಕ್ಕ ಕರುವಲ್ಲೇ ತಗೊಬಂದು ಬಿಟ್ಬಿಟ್ಟಿದ್ದಾರೆ. ಇದು ಏನಾಗಿದೆ ಇದಕ್ಕೆ? ಸತ್ತೋಗಿದೆಯಾ? 1 ವಾರ ಆಲ್ರೆಡಿ ಸತ್ತೋಗ್ಬಿಟ್ಟಿದೆ. ಇದು ಇದೆಲ್ಲ ಆಲ್ರೆಡಿ ಮೆಡಿಸಿನ್ ಎಲ್ಲ ಹಾಕಿದ್ದಾರೆ, ಡ್ರಿಪ್ಸ್ ಎಲ್ಲ. 1 ಕರು ಸತ್ತೋಗಿದೆ, ಇನ್ನೂ ಅದು ಲಾಸ್ಟ್ ಸ್ಟೇಜಲ್ಲಿ ಇದೆ. ಇದು ಎಲ್ಲ ನೋಡೋದು ಬೇಜಾರಾಗುತ್ತೆ. ಸೊ ಇಲ್ಲಿ ನೋಡಿ, ಈ ಥರ ಎಲ್ಲ ತಗೊಂಡು ಬಿಟ್ಟಿರೋದು ಎಲ್ಲ ಚಿಕ್ಕ ಚಿಕ್ಕ ಕರುಗಳು, 1 ವಾರದ್ದು ಅಷ್ಟೇ ಇವೆಲ್ಲ. ಸೊ ಅದಕ್ಕೆಲ್ಲ ಲೆಕ್ಕ ಹಾಕೊಂಡ್ರೆ ನಾವೇ 1 ತಿಂಗಳು 10 ಹತ್ರ ಸಾಕ್ಬಿಟ್ಟು ತಗೊಂಡು ಬಿಟ್ಟಿರೋದು ಅನ್ಸುತ್ತೆ. ಇದು ಉಳಿದಿರೋ ಕರುಗಳು. ಇದು ಕರು ಎಮ್ಮೆಗಳು ಎಲ್ಲ
ಇಲ್ಲ ನಾವು ಅರ್ಧ ಇಲ್ಲೇ ಶಿಫ್ಟ್ ಮಾಡೋದು ಬಿಸಿಲಲ್ಲಿ. ತಿರ್ಗಾ ಸಾಯಂಕಾಲ ಮೇಲೆ ಶಿಫ್ಟ್ ಮಾಡ್ತೀವಿ. ಅದೆಲ್ಲ ಉಳಿದಿರೋದು. ಇದೆಲ್ಲ ಉಳಿದಿರೋದ ಇದು? ನೋಡಿ ಇದೆಲ್ಲ ಉಳಿದಿರೋ ಕರುಗಳಿದು, ಎಮ್ಮೆ ಕರುಗಳು, ಸೀಮೆ ಕರುಗಳು ಇದೆಲ್ಲ ತಗೊಬಂದೆಲ್ಲ ಬಿಟ್ಟಿದ್ದಾರೆ. ಫುಲ್ ಸೆಡ್ ಇದೆ ಅದು. ಹಾಂ ಎಷ್ಟು ಎಕರೆ ಇದೆ ಸರ್ ಇದು? ಇದು 4 ಎಕರೆ ಇದೆ. 4 ಎಕರೆ ಇದೆಯಾ? 4 ಎಕರೆ ಇದೆ. 950 ದನಗಳು ಇದೆ. 950 ದನಗಳು ಕರು ಬಿಟ್ಟ? ಕರುಗಳು ಬಿಟ್ಟು 950 ಇದೆಯಾ? ಸೊ ಫೈನಲಿ ಒಂದು ಗಂಡು ಕರುನ ಗೋಶಾಲೆಗೆ ಬಿಟ್ಬಿಟ್ಟು ನಾನು ಇವಾಗ ಹೊರಡ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಹೇಳಾದ್ಮೇಲೆ ನಾನಲ್ಲಿ ಹೋಗಿ ನೋಡಿದ ಮೇಲೆ ನನಗನ್ಸಿದ್ದು ಏನಪ್ಪ ಅಂತಂದರೆ, ಗೋಶಾಲೆಗಳಲ್ಲೂ ತುಂಬ ಕಷ್ಟ ಇದೆ. ಸೊ ತುಂಬ ಜನ ಅಂದ್ಬಿಡ್ಬೋದು ತಗೊಂಡೋಗಿ ಗೋಶಾಲೆಗೆ ಬಿಟ್ಬಿಡಿ, ನಿಮ್ಮ ಕೈಲಿ ಸಾಕೋಕ್ಕಾಗಿಲ್ಲ ಅಂತ ಅಂದರೆ. ಸೊ ಮನೇಲಿದ್ದರೆ ಅದು ಅನ್ಕೊಬೋದು ಸಾಕೋಕ್ಕಾಗಲ್ಲ ತಗೊಂಡೋಗಿ ಗೋಶಾಲೆಗೆ ಬಿಟ್ಬಿಡಿ ಅಂತಂದರೆ. ಒಂದು ಮಾತಲ್ಲಿ ಹೇಳ್ಬೇಕಂತಂದರೆ ಗೋಶಾಲದಲ್ಲಿ ಅಲ್ಲೂ ನರಕ ಇದೆ ಹಸುಗಳಿಗೆ. ಸುಳ್ಳು ಹೇಳೋದಿಲ್ಲ, ಯಾಕಂದರೆ ಅವ್ರ ಹತ್ರನೂ ಜಾಸ್ತಿ ಅಷ್ಟೊಂದು ಅಮೌಂಟ್ ಇರೋಲ್ಲ ಅವ್ರ ಹತ್ರ ಸಾಕುವಷ್ಟು. ಈಗ ಅವ್ರು 1000 ಹಸುಗಳಿದೆ, ಟೋಟಲ್ 900 ಚಿಲ್ಲರೆ ಇದೆ ಅಂತ ಹೇಳಿದ್ರು. ಆ 900 ಚಿಲ್ಲರೆ ಹಸುಗೆ ಫುಡ್ಡು ಇಷ್ಟು ಬೇಕು, ಇಷ್ಟಿಷ್ಟು ಬೇಕು, ದಿನ ಇಷ್ಟಿಷ್ಟು ಖರ್ಚಾಗುತ್ತೆ ನಮಗೆ ಅಂತೆಲ್ಲ ಕೂಡ ಹೇಳಿದ್ರು. ಸೊ ಅದು ಡೊನೇಷನ್ನು ಬರ್ತಾ ಇದ್ದರೆ ಅದನ್ನೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಬಟ್ ಯಾರು ಡೊನೇಷನ್ ಕೊಡೋಕ್ಕೆ ರೆಡಿ ಇಲ್ಲ ಅಂತ ಅಂದರೆ ಅವ್ರಿಗೂ ತುಂಬ ಕಷ್ಟ ಆಗುತ್ತೆ ಸಾಕೋದಕ್ಕೆ. ಸೊ ನೀವಲ್ಲಿ ನೋಡಿದ್ರಿ ಕೆಲವೊಂದು ಕರುಗಳು ತಗೊಂಡೋಗಿ ಬಿಟ್ಬಿಟ್ಟಿದ್ದಾರೆ. ಅದು ಇನ್ನೂ ಹಾಲು ಕೊಡೋ ಕರು, ಬರೀ ಒಂದೊಂದು ವಾರ ಆಗಿರೋದು ಅಷ್ಟೇ ಇಟ್ಕೊಂಡಿರೋದು. ಕೆಲವರು ಕರು ಹಾಕೋದು 2-3 ದಿನಕ್ಕೆ ತಗೊಂಡೋಗಿ ಬಂದು ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ನಿಜವಾಗ್ಲೂ. ನಾವು ಹೋಗ್ಬಿಟ್ರೆ ಅಲ್ಲಿ ತುಂಬ ಇನ್ನೋಸೆಂಟ್ ಇರೋರು, ಸೆನ್ಸಿಟಿವ್ ಇರೋರು ಯಾರು ಹೋಗ್ಬೇಡಿ. ಯಾಕಂದರೆ ಅಲ್ಲಿ ನೋಡಿದ ತಕ್ಷಣ ನನಗೆ ಬೇಜಾರಾಗ್ಬಿಡ್ತು, ಅಷ್ಟು ಬೇಜಾರಾಯಿತು. ಒಂದು ಹಸುಗಳು ಮಾತ್ರ ಅಷ್ಟೇ ಚೆನ್ನಾಗಿ ತಿನ್ಕೊಂಡು ದಪ್ಪ ಇದ್ದಾವೆ. ಆದರೆ ಒಳಗಡೆ ಹೋಗಿ ನೋಡಿದಷ್ಟೇನೋ ಮನಸ್ಸಿಗೆ ನಿಜವಾಗ್ಲೂ ಬೇಜಾರಾಗುತ್ತೆ. ಇದು ನನ್ನ ಭಗವಂತ ನಾನು ತೋರಿಸಿದ ದಾರಿಯಲ್ಲಿ ನಾನು ನಡೆದಿದ್ದೀನಿ. ಇದು ಸರಿನೋ ತಪ್ಪೋ ನಾನು ಮಾಡಿದ್ದು ನನಗಂತೂ ಗೊತ್ತಿಲ್ಲ. ಹೇಳ್ತಾ ವಿಡಿಯೋ ನಿನಗೆ ಎಂಡ್ ಮಾಡ್ತೀನಿ. ದಯವಿಟ್ಟು ಯಾರಾದರೂ ನಿಮ್ಮ ಹಳ್ಳಿಲಿರೋ ಫ್ರೆಂಡ್ಸ್ಗಳಿಗೆ, ಹುಡುಗರುಗಳಿಗೆ, ಅಗ್ರಿಕಲ್ಚರ್ ಮಾಡ್ತಿರೋರಿಗೆ, ಆಮೇಲೆ ಈ ಥರ ಫಾರ್ಮಿಂಗ್ ಮಾಡೋರಿಗೆ, ಹಸುಗಳು ಸಾಕೋರಿಗೆ ಯೂಸ್ ಆಗ್ಬೋದು. ದಯವಿಟ್ಟು ನಿಮ್ಮ ಹಳ್ಳಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿಕೊಡಿ. ಆಮೇಲೆ ಸಿಟಿಲಿ ಎಷ್ಟೋ ಜನಕ್ಕೆ ಇಂಥ ವಿಷಯಗಳು ಗೊತ್ತಿಲ್ಲ, ಅವರೆಲ್ಲ ಮಾತಾಡ್ತಾರೆ ಅಷ್ಟೇ. ಅಂಥವ್ರಿಗೆ ಈ ವಿಷಯನ ತಿಳಿಸಿ. ಇಷ್ಟು ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ ಸಿಗೋಣ. ಜೈ ಕರ್ನಾಟಕ, ಜೈ ಗೋಮಾತಾ, ಜೈ. ಒಳ್ಳೇದಾಗಲಿ ಎಲ್ಲರಿಗೂ.